ವೇಗದ ಜೀವನ, ಬದಲಾಗ್ತಾ ಇರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಋತುಚಕ್ರ ಅಥವಾ ಮೆನ್ಸ್ಟ್ರುಯೇಷನ್ ಸೈಕಲ್, ಇದರ ಬಗ್ಗೆ ಜನರಿಗೆ ಮಾಹಿತಿ ಇರೋದಕ್ಕಿಂತ ಜಾಸ್ತಿಯಾಗಿ ಮಡಿವಂತಿಕೆ ಅನ್ನೋದು ಇದೆ. ಹಾಗಾಗಿ ಎಷ್ಟೋ ಸಂದರ್ಭದಲ್ಲಿ ಇದರ ಬಗ್ಗೆ ಮಾಹಿತಿ ಕೊರತೆಯಿಂದಾಗಿ ಕೆಲವೊಂದು ಮಡಿವಂತಿಕೆ ಇರಬಹುದು, ಮೂಢನಂಬಿಕೆ ಅನ್ನೋದು ಇರಬಹುದು. ಈ ವ್ಯವಸ್ಥೆ ಅಂದರೆ ಏನು, ಒಂದು ವೇಳೆ ಇದು ಅಸಹಜ ರೀತಿಯಲ್ಲಿ ಪ್ರಕ್ರಿಯೆಯನ್ನು ತೋರಿಸ್ತಾ ಇದೆ ಅಂತಂದರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ರೀತಿಯಾದಂಥ ಕೆಲವೊಂದಷ್ಟು ನಿರ್ಲಕ್ಷ್ಯ ಅನ್ನೋದು ದೇಹಕ್ಕೆ ಜೊತೆಗೆ ಪ್ರಾಣಕ್ಕೆ ಘಾತಕವಾಗುವಂತಹ ಸಮಸ್ಯೆಯನ್ನು ತಂದು ಕೊಡಬಹುದು ಅನ್ನೋದರ ಬಗ್ಗೆ ಜನರಿಗೆ ಮಾಹಿತಿ ಅನ್ನೋದು ಇಲ್ಲ. ಅದರ ಜೊತೆಗೆ ಉಂಟಾಗ್ತಾ ಇರುವಂತಹ ಕೆಲವೊಂದಷ್ಟು ಹೈಜೀನಿಕ್, ಅನ್ಹೈಜೀನಿಕ್ ಮತ್ತೆ ಹೈಜೀನಿಕ್ ಸಮಸ್ಯೆಯಲ್ಲಿ ಆಗ್ತಾ ಇರುವಂತಹ ಆರೋಗ್ಯ ಸಮಸ್ಯೆಗಳನ್ನ ವೈದ್ಯರತ್ತ ಮುಕ್ತವಾಗಿ ಮಾತನಾಡುವಂತಹ ವ್ಯವಸ್ಥೆ ಅನ್ನೋದು ಕಾಣಿಸ್ತಾ ಇಲ್ಲ. ಹಾಗಾಗಿ ಈ ಸಮಸ್ಯೆ ಯಾವಾಗ ಮೆನ್ಸ್ಟ್ರುಯೇಷನ್ ಸೈಕಲ್ ಅನ್ನೋದು ಅಸಹಜ ರೀತಿಯಲ್ಲಿ ಆಗ್ತಾ ಇದೆ ಅಥವಾ ಅದರಿಂದಾದಂತಹ ಸಮಸ್ಯೆಗಳು ಇನ್ಫರ್ಟಿಲಿಟಿ ಅಂತಹ ಕೆಲವೊಂದಷ್ಟು ಕಾಂಪ್ಲಿಕೇಶನ್ಗೆ ಕೂಡ ಲೀಡ್ ಆಗಬಹುದು ಅನ್ನೋದರ ಬಗ್ಗೆ ಜನರಿಗೆ ಮಾಹಿತಿಯ ಕೊರತೆ ಅನ್ನೋದು ಇದೆ. ಹಾಗಾದ್ರೆ ಈ ಮೆನ್ಸ್ಟ್ರುಯೇಷನ್ ಸೈಕಲ್ ಅನ್ನೋದು ಅಥವಾ ಅಧಿಕ ರಕ್ತಸ್ರಾವ ಅಥವಾ ಅಸಹಜ ರಕ್ತಸ್ರಾವ ಅನ್ನೋದು ಯಾಕೆ ಆಗತ್ತೆ? ಈ ರೀತಿ ಸಮಸ್ಯೆಗಳನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಬಂದರೆ ಅದು ಮುಂದೆ ಯಾವ ರೀತಿಯಾದಂತಹ ಕಾಂಪ್ಲಿಕೇಶನ್ ಅನ್ನ ತಂದು ಕೊಡಬಹುದು? ಈ ಎಲ್ಲ ಸಮಸ್ಯೆಗೆ ಪರಿಹಾರ ಅನ್ನೋದು ಇದೆಯಾ? ಇದೆ ಅಂತ ಆದರೆ ಯಾವ ರೀತಿಯಾದಂತಹ ಪರಿಹಾರ ಇದೆ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡೋ ಸಲುವಾಗಿ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಲ್ಲೇಶ್ವರಂನ ವೈದ್ಯರಾಗಿರುವಂತಹ ಡಾಕ್ಟರ್ ಪ್ರಿಯದರ್ಶಿನಿ ಬಿ ಅವರು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮವನ್ನು ಜಾಯ್ನ್ ಆಗಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ ವೀಕ್ಷಕರೇ. ನಾರಾಯಣ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಲ್ಲೇಶ್ವರಂ ಕಡೆಯಿಂದ ಡಾಕ್ಟರ್ ಪ್ರಿಯದರ್ಶಿನಿ ಬಿ, ಆಬ್ಸ್ಟೆಟ್ರಿಕ್ಸ್ ಅಂಡ್ ಗೈನಕಾಲಜಿ ವಿಭಾಗದಿಂದ ನನ್ನ ಶುಭಾಶಯಗಳು. ರೈಟ್ ಡಾಕ್ಟರ್, ಈಗ ಹೇಳಿದಾಗೆ ನಾವು ಓಪನಿಂಗಲ್ಲೂ ನಾವು ಹೇಳ್ತಾ ಇರೋದು ಏನು ಅಂತಂದರೆ ಮೆನ್ಸ್ಟ್ರುಯೇಷನ್ ಸೈಕಲ್ ಅನ್ನೋದ್ರ ಬಗ್ಗೆ ಎಸ್ಪೆಷಲಿ ನಮ್ಮ ಸಮಾಜದಲ್ಲಿ ಒಂದು ರೀತಿಯಲ್ಲಿ ಮುಕ್ತವಾಗಿ ಮಾತುಕತೆಯನ್ನು ಮಾಡೋದಿಲ್ಲ. ಎಷ್ಟೋ ಜನರು ತಾಯಿ ಮಗಳಿಗೆ ಅದ್ರ ಬಗ್ಗೆ ವಿವರಿಸೋಕ್ಕೆ ಕಷ್ಟಪಡ್ತಾ ಇರುವಂಥ ಸಮಸ್ಯೆ ಇರುತ್ತೆ. ಸೊ ಈ ಮೆನ್ಸ್ಟ್ರುಯೇಷನ್ ಸೈಕಲ್ ಕೆಲವೊಬ್ಬರಲ್ಲಿ ಅಸಹಜ ರೀತಿಯಲ್ಲಿ ಆಗ್ಬಿಟ್ಟಿರುತ್ತೆ. ಅದು ಬಿಗಿನಿಂಗೇ ಇರ್ಬೋದು, ಕೆಲವೊಂದ್ಸತಿ ಸ್ಟ್ರೆಸ್ಸಿಂದ ಕೂಡ ಹೋಗ್ತಾ ಹೋಗ್ತಾ ಸೈಕಲಲ್ಲಿ ಕೆಲವೊಂದಷ್ಟು ಕಾಂಪ್ಲಿಕೇಶನ್ ಅನ್ನೋದು ಉಂಟಾಗುತ್ತೆ. ಹಾಗಾದರೆ ಕೆಲವೊಬ್ಬರಲ್ಲಿ ಮಾತ್ರ ಈ ರೀತಿ ಅಸಹಜ ಪ್ರಕ್ರಿಯೆ ಅನ್ನೋದು ಕಾಣೋದು ಯಾಕೆ ಡಾಕ್ಟರ್? ಕೆಲವೊಬ್ಬರಲ್ಲಿ ಮಾತ್ರ ಅಸಹಜ ಋತುಚಕ್ರದ ರಕ್ತಸ್ರಾವ ಯಾಕಾಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಅದಕ್ಕೆ ಮೊದಲು ಸಹಜವಾದ ಋತುಚಕ್ರ ಯಾವುದು, ಸಹಜವಾದ ರಕ್ತಸ್ರಾವ ಅಂದರೆ ಎಷ್ಟು ತನಕ ನಾವು ಸಹಜ ರಕ್ತಸ್ರಾವ ಅಂತ ಹೇಳ್ತೀವಿ ಅಂತ ತಿಳ್ಕೊಳ್ಳೋಣ. ಸಹಜವಾಗಿ ಮಹಿಳೆಯರಲ್ಲಿ 21ರಿಂದ 35 ದಿನಗಳವರೆಗೆ ಆ ದಿನಗಳಲ್ಲಿ ಒಮ್ಮೆ ಋತುಚಕ್ರ ಶುರುವಾಗುತ್ತೆ. ಇದು ಸಹಜವಾದದ್ದು. 5ರಿಂದ 7 ದಿನಗಳವರೆಗೆ ರಕ್ತಸ್ರಾವವಾಗೋದು ಸಹಜವಾದಂಥದ್ದು. ನಮ್ಮ ಮೆಡಿಕಲ್ ಟರ್ಮ್ಸ್, ವೈದ್ಯಕೀಯ ಟರ್ಮ್ಸ್ನಲ್ಲಿ ಮಾತಾಡಬೇಕಂತ ಹೇಳಿದ್ರೆ 80 ml ತನಕ ಬ್ಲಡ್ ಲಾಸ್, ರಕ್ತಸ್ರಾವ 80 ml ತನಕ ಆದರೆ ಆ ಒಂದು ಋತುಚಕ್ರದಲ್ಲಿ ಅದು ಸಹಜ ಅಂತ ಹೇಳ್ತೀವಿ. ಅಸಹಜ ರಕ್ತಸ್ರಾವ ಯಾವಾಗ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಈ ಋತುಚಕ್ರವು ಮುಂಚೆನೇ ಆಗೋದು, 21 ದಿನಕ್ಕೆ ಮುಂಚೆನೇ ಆಗೋವಂಥದ್ದು ಅಥವಾ 35 ದಿನದ ನಂತರ ಆಗೋವಂಥದ್ದು, ಇದು ಅಸಹಜ ಋತುಚಕ್ರ. ಅಸಹಜ ರಕ್ತಸ್ರಾವ ಯಾವಾಗ ಅಂದರೆ ಈ 5ರಿಂದ 7 ದಿನದ ರಕ್ತಸ್ರಾವ ಯಾವಾಗ ಅದನ್ನು ದಾಟುತ್ತೆ, 7 ದಿನದಿಂದ ಜಾಸ್ತಿ ಆಗುತ್ತೆ. ಕೆಲವೊಬ್ರಿಗೆ 10 ದಿನ, ಕೆಲವೊಬ್ರಿಗೆ 15 ದಿನ, ಕೆಲವೊಬ್ರಿಗೆ 30 ದಿನ ಆಗುತ್ತೆ. ಕೆಲವರು ಆ ಥರ ಇರ್ತಾರೆ. ಕೆಲವೊಂದು ಸರಿ ಏನಾಗುತ್ತೆ, ಕಡಿಮೆ ರಕ್ತಸ್ರಾವ ಆಗುತ್ತೆ. ಕೆಲವ್ರಿಗೆ ಮುಂಚೆ ನಾರ್ಮಲ್ ಆಗಿದ್ದದ್ದು, ಸಹಜವಾಗಿದ್ದದ್ದು ಬದಲಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ, ಅದು ಅಸಹಜ ರಕ್ತಸ್ರಾವ. ಕೆಲವೊಮ್ಮೆ ಋತುಚಕ್ರದ ಮಧ್ಯದಲ್ಲಿ ನೀವು ಯಾವಾಗ ನಿಮ್ಮ ಪೀರಿಯಡ್ಸ್ ಬರುತ್ತೆ ಅಂತ ನಿರೀಕ್ಷಣೆ ಮಾಡಿರ್ತೀರೋ ಆ ಸಮಯದಲ್ಲಿ ಬರೋದಿಲ್ಲ, ಬೇರೆ ಯಾವಾಗಲೂ ಮಧ್ಯದಲ್ಲಿ ಕಾಣಿಸ್ಕೊಳ್ಳುತ್ತೆ, ಅದು ಅಸಹಜ ರಕ್ತಸ್ರಾವ. ಕೆಲವೊಮ್ಮೆ ಲೈಂಗಿಕ ಕ್ರಿಯೆ ಆದ ನಂತರ ರಕ್ತಸ್ರಾವ ಆಗುತ್ತೆ, ಅದು ಅಸಹಜ ರಕ್ತಸ್ರಾವ. ಇದು ಯಾಕಾಗುತ್ತೆ ಅಂದರೆ ನಾನಾ ಕಾರಣಗಳಿದೆ. ಇದು ಯೂಟ್ರೈನ್ ಪಾಲಿಪ್ಸ್ ಇಂದ ಇರ್ಬೋದು, ಅಡಿನೋಮಯೋಸಿಸ್ ಅಂತ ಯೂಟ್ರಸ್ ಗರ್ಭಕೋಶದ ಮಾಂಸಖಂಡದ ಲೇಯರಲ್ಲಿ ರಕ್ತಸ್ರಾವ ಆಗೋದ್ರಿಂದ ಇರ್ಬೋದು, ಅಥವಾ ಫೈಬ್ರಾಯ್ಡ್ಸ್ ಅಂತ ಹೇಳ್ತೀವಿ, ಗರ್ಭಕೋಶದಲ್ಲಿನ ಗಡ್ಡೆಗಳು, ಬಿನೈನ್ ಗಡ್ಡೆಗಳು ಅಂತ ಹೇಳ್ತೀವಿ. ಯಾಕಂದರೆ ಇದು ಕ್ಯಾನ್ಸರಸ್ ಅಲ್ಲ, ತುಂಬ ಅಪರೂಪವಾಗಿ ಕ್ಯಾನ್ಸರಸ್ ಆಗುವಂಥದ್ದು. ಎಲ್ಲ ಫೈಬ್ರಾಯ್ಡ್ ಗಡ್ಡೆಗಳು ಕ್ಯಾನ್ಸರಸ್ ಇರೋದಿಲ್ಲ, ಕ್ಯಾನ್ಸರ್ ಆಗಿರ್ಬೋದು ಅನ್ನೋ ಭಯ ತುಂಬ ಜನಕ್ಕಿರುತ್ತೆ. ಆದರೆ ಇದು ಅಸಹಜ ರಕ್ತಸ್ರಾವಕ್ಕೆ ಒಂದು ಕಾರಣ, ಆಯಿತಾ. ಇದಕ್ಕೆ ಲಿಯೋಮಯೋಮಾ ಅಥವಾ ಫೈಬ್ರಾಯ್ಡ್ಸ್ ಅಂತ ಕರಿತೀವಿ. ಇನ್ನೊಂದು ಕ್ಯಾನ್ಸರ್
ಮುನ್ಸೂಚನೆಗಳು ಕ್ಯಾನ್ಸರ್ ಮುಂಚಿನ ಬದಲಾವಣೆಗಳೇನಿರ್ತವೆ ಅದಕ್ಕೆ ಹೈಪರ್ಪ್ಲೇಸಿಯಾ ಅಂತ ಹೇಳ್ತೀವಿ. ಗರ್ಭಕೋಶದ ಪದರ ಮಾಮೂಲಾಗಿ 12 mm ಕೆಳಗಿರುತ್ತೆ. ಋತುಚಕ್ರದ ಸೈಕಲ್ನಲ್ಲಿ ಏರುಪೇರಿರುತ್ತೆ. 12 mm 15 mm ಕಡಿಮೆ ಇರುತ್ತೆ. ಯಾವಾಗ 12 mm ಅಥವಾ 15 mm ಜಾಸ್ತಿ ಪದರ ಬೆಳವಣಿಗೆ ಆಗುತ್ತೋ, ಇದು ಯಾವ ಜನರಲ್ಲಿ ಜಾಸ್ತಿ ಆಗುತ್ತೆ ಅಂದರೆ ಋತುಚಕ್ರ ಸರಿಯಾದ ಸಮಯದಲ್ಲಿ ಬರದೇ ಇರೋವಂಥದ್ದು, 35 ದಿನಕ್ಕಿಂತ ಜಾಸ್ತಿ ಆಗುವಂಥ 2 ತಿಂಗಳು 3 ತಿಂಗಳು ಋತುಚಕ್ರ ಬರಲೇ ಇಲ್ಲ ಅನ್ನೋ ಮಹಿಳೆಯರಲ್ಲಿ ಈ ಅಸಹಜ ರಕ್ತಸ್ರಾವ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಗರ್ಭಕೋಶದ ಪದರ ಜಾಸ್ತಿ ಬೆಳವಣಿಗೆ ಆಗಿರುತ್ತೆ. ಇದೊಂದು ಕಾರಣ. ಮತ್ತು ಋತು ಬಂಧದ ಹತ್ತಿರ ಹೋಗುತ್ತಿದ್ದಂತೆ ಮಹಿಳೆಯರಲ್ಲಿ ಪ್ರೀಮೆನೋಪಾಸಲ್ ಚೇಂಜಸ್ ಅಂತ ಹೇಳ್ತೀವಿ, ಆವಾಗ ಈ ಬೆಳವಣಿಗೆಗಳು ಕಾಣ್ಪಡ್ತವೆ. ಇದಲ್ಲದೆ ಕೆಲವೊಂದು ರಕ್ತಸ್ರಾವ ಅಥವಾ ರಕ್ತ ಹೆಪ್ಪುಗಟ್ಟುವಿಕೆ ರೋಗಗಳಿರುತ್ತೆ ಕೆಲವರಿಗೆ, ಅವರಲ್ಲೂ ಅಸಹಜ ರಕ್ತಸ್ರಾವ ಕಂಡು ಬರುತ್ತೆ. ಇನ್ನು ಕೆಲವೊಮ್ಮೆ ಡೆಲಿವರಿ ಆದ ನಂತರ ಅಥವಾ ಅಬಾರ್ಷನ್ ಆದ ನಂತರ ಹಾರ್ಮೋನಲ್ ಕಂಟ್ರೋಲ್ ಇರುತ್ತೆ ಋತುಚಕ್ರದ್ದು. ಬ್ರೈನಿಂದ ಹಿಡಿದು ಯೂಟ್ರಸಿಂದ ಹಿಡಿದು ಓವರಿಯಿಂದ ಹಿಡಿದು ಎಲ್ಲ ಕಡೆ ಗ್ರಂಥಿಗಳು ಹಾರ್ಮೋನ್ಸ್ನ ಸೆಕ್ರೀಟ್ ಮಾಡ್ತಾ ಇರ್ತವೆ ಬಾಡಿಯಲ್ಲಿ. ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವಾಗಲೂ ಅಸಹಜ ರಕ್ತಸ್ರಾವ ಆಗೋ ಸಾಧ್ಯತೆ ಇದೆ. ಕೆಲವು ಮಹಿಳೆಯರು ಬೇರೆ ರೋಗಗಳಿಗೆ ಟ್ರೀಟ್ಮೆಂಟ್ ಮೇಲಿರ್ತಾರೆ. ಆ ಶುಶ್ರೂಷೆಗಳ ವಿಧಾನಗಳಲ್ಲಿ ಕೆಲವೊಮ್ಮೆ ರಕ್ತಸ್ರಾವದ ಹೆಪ್ಪುಗಟ್ಟಿಗೆಯನ್ನು ನಿಲ್ಲಿಸಬೇಕಾಗುತ್ತೆ. ಈಗ ಹಾರ್ಟ್ ಪ್ರಾಬ್ಲಮ್ ಇರೋರು ಅಂಥವ್ರಿಗೆಲ್ಲ ಆ್ಯಂಟಿಕೋಯಾಗ್ಯುಲೆಂಟ್ಸ್ ಅಂತ ಕೊಡ್ತಾರೆ. ಆಸ್ಪಿರಿನ್ ಇರ್ಬೋದು, ಹೆಪಾರಿನ್ ಇರ್ಬೋದು. ಕೆಲವೊಮ್ಮೆ ನಾವು ಫ್ಯಾಮಿಲಿ ಪ್ಲಾನಿಂಗ್ಗೆ ಅಥವಾ ಗರ್ಭಕೋಶದಲ್ಲಿನ ರಕ್ತಸ್ರಾವ ನಿಲ್ಲಿಸಲಿಕ್ಕೆ ಕಾಪಟಿ ಇನ್ಸರ್ಷನ್ ಅಂತ ಹೇಳ್ತೀವಿ, ಅದು ಮಾಡ್ತೀವಿ. ಅಪರೂಪವಾಗಿ ಇಂಥ ಮಹಿಳೆಯರಲ್ಲೂ ಕೆಲವೊಮ್ಮೆ ಹೆಚ್ಚಿನ ರಕ್ತಸ್ರಾವ ಕಂಡು ಬರುತ್ತೆ. ಕರೆಕ್ಟ್ ಡಾಕ್ಟರ್. ಹಾಗಾದರೆ ಇದು ಸ್ಟಾರ್ಟಿಂಗಲ್ಲಿ ಸರಿ ಇತ್ತು, ಕೆಲವೊಬ್ಬರಿಗೆ ಹೆರಿಡಿಟರಿ ಪ್ರಾಬ್ಲಮ್ ಆಗಿ ಅದು ಬರಬಹುದು, ಇನ್ನು ಕೆಲವೊಬ್ಬರಿಗೆ ನೀವು ಹೇಳಿದಾಗೆ ಬೇರೆ ಯಾವುದೋ ಟ್ರೀಟ್ಮೆಂಟನ್ನು ತೆಗೆದುಕೊಂಡಿರ್ತಾರೆ, ಅದ್ರ ಸಲುವಾಗಿ ಸಮಸ್ಯೆ ಉಂಟಾಗಿರಬಹುದು. ಹಾಗಾದರೆ ಈ ಸಮಸ್ಯೆ ಇದೆ ಅಂತ ಅವ್ರಿಗೆ ಗೊತ್ತಾಗೋದು ಒಂದು, ಕೆಲವೊಬ್ಬರು ನಾರ್ಮಲ್ ಇದೆ ಅಂತ ಅನ್ಕೊಂಡಿರ್ತಾರೆ. ಯಾವಾಗ ನೀವು ಹೇಳಿರೋ ಈ ಟೈಮ್ ಸ್ಪ್ಯಾನ್ ಇದೆಲ್ಲ 21 days to 35 days ಆಗಿಲ್ಲ ಅಂತಂದರೆ ಓಕೆ, ಬಟ್ ಆ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಬ್ಲಡ್ ಫ್ಲೋ ಅನ್ನೋದೇನು ನಾರ್ಮಲ್ಲ ಅಬ್ನಾರ್ಮಲ್ಲ ಅನ್ನೋದ್ರ ಬಗ್ಗೆ ಅವರಿಗೆ ತಿಳುವಳಿಕೆ ಇರೋದಿಲ್ಲ ಡಾಕ್ಟರ್. ಹೌದು, ಅದು ಹೇಗೆ, ಅದ್ರ ಗುಣಲಕ್ಷಣ ಏನು ಅಂತ? ಈಗ ಅವ್ರಿಗೆ ಆಗ್ತಿರೋ ಋತುಚಕ್ರದ ಬಗ್ಗೆ ನಿಮಗೆ ಹೇಳಿದೆ. ರಕ್ತಸ್ರಾವ ಎಷ್ಟು ದಿನಗಳ ತನಕ ಸಹಜ ಅಂತ ಹೇಳಿದೆ. 7 ದಿನಕ್ಕಿಂತ ಹೆಚ್ಚಿಗೆ ರಕ್ತಸ್ರಾವ ಆದರೆ ಅಥವಾ ಅವ್ರದ್ದು ಮುಂಚೆ 5 ದಿನ ತನಕ ರಕ್ತಸ್ರಾವ ಇದು ಕಡಿಮೆ ಆದರೆ ಅದೊಂದು. ಋತುಚಕ್ರದ ನಡುವೆ ರಕ್ತಸ್ರಾವ ಆದರೆ, ಈಗ ರಕ್ತಸ್ರಾವ ಹೇಗೆ ಜಾಸ್ತಿ ಆಗ್ತಿದೆ ಅಂತ ಅವ್ರು ಕಂಡಿಡ್ಕೊಬೇಕಂದ್ರೆ ಕೆಲವೊಮ್ಮೆ ಹೆಪ್ಪೆಪ್ಪು ಗಡ್ಡೆ ಥರ ರಕ್ತಸ್ರಾವ ಆಗುತ್ತೆ ಕೆಲವರಿಗೆ, ಅದು ಒಂದು ಇಂಡಿಕೇಶನ್, ಅದು ರಕ್ತಸ್ರಾವ ಜಾಸ್ತಿ ಆಗ್ತಾ ಇದೆ ಅಂತ. ಕೆಲವೊಮ್ಮೆ ಈ ಗಡ್ಡೆಗಳ ಆಚೆ ಬರುವಾಗ ತುಂಬ ಹೊಟ್ಟೆ ನೋವು ಶುರು ಆಗುತ್ತೆ, ವಿ ಕಾಲ್ ಇಟ್ ಡಿಸ್ಮೆನೋರಿಯಾ. ಋತುಮತಿ ಆದಾಗ ಋತುಚಕ್ರದ ಟೈಮ್ನಲ್ಲಿ ಅವ್ರಿಗೆ ರಕ್ತಸ್ರಾವ ಆಗುವಾಗ ಪೇನ್ ಜಾಸ್ತಿ ಇರುತ್ತೆ, ಆ ಹೊಟ್ಟೆ ನೋವಿಗೆ ಡಿಸ್ಮೆನೋರಿಯಾ ಅಂತ ಹೇಳ್ತೀವಿ, ಇದು ಒಂದು ಸಿಂಪ್ಟಮ್. ಮತ್ತು ಈ ರಕ್ತಸ್ರಾವ ಜಾಸ್ತಿ ಆಗುವಾಗ ಏನಾಗುತ್ತೆ, ರಕ್ತಹೀನತೆ ಉಂಟಾಗ್ತದೆ. ರಕ್ತಹೀನತೆ ಉಂಟಾಗಬೇಕಾದ್ರೂ ತುಂಬ ಸುಸ್ತಾಗೋದು, ಯಾವುದೇ ಕೆಲಸಗಳನ್ನ ಗಮನ ಇಟ್ಟು ಮಾಡ್ಲಿಕ್ಕಾಗಲ್ಲ, ಕಾನ್ಸಂಟ್ರೇಟ್ ಮಾಡ್ಲಿಕ್ಕಾಗಲ್ಲ, ಕೇಂದ್ರೀಕರಿಸೋಕ್ಕಾಗಲ್ಲ ಧ್ಯಾನನ. ಸೊ ಈ ಥರ ಸಿಂಪ್ಟಮ್ಸ್ ಇರುತ್ತೆ. ಬೇಗ ನಿದ್ದೆ ಬರೋದು, ಯಾವುದ್ರಲ್ಲೂ ಆಸಕ್ತಿ ಇಲ್ಲದೆ ಇರೋದು, ಅಥವಾ ಕೆಲವೊಮ್ಮೆ ದಿನನಿತ್ಯ ಮಾಡೋ ಕಾರ್ಯಗಳನ್ನ ಮಾಡೋಕ್ಕಾಗದೆ ಇರೋದು, ಈ ಥರ ಸಿಂಪ್ಟಮ್ಸ್ ಶುರು ಆಗುತ್ತೆ ರಕ್ತಹೀನತೆ ಆದಾಗ. ಕೆಲವೊಂದು ವೇಳೆ ಥೈರಾಯ್ಡ್ ಡಿಸಾರ್ಡರ್ಸ್ ಇರುವಾಗ ಕೆಲವೊಮ್ಮೆ ವೆಯ್ಟ್ ಗೇನ್ ಆಗ್ಬೋದು. ಪಾಲಿಸಿಸ್ಟಿಕ್ ಓವರಿ ಇರೋರಲ್ಲಿ ವೆಯ್ಟ್ ಗೇನ್ ಆಗ್ಬೋದು, ಮೊಡವೆಗಳು ಕಂಡುಬರೋದು, ಹೆಚ್ಚಿನ ಕೂದಲು ಬೆಳವಣಿಗೆ, ಎಲ್ಲಿ ಕೂದಲು ಜಾಸ್ತಿ ಬೆಳಿಬಾರ್ದು ಅಲ್ಲಿ ಬೆಳವಣಿಗೆಗಳು ಕಂಡುಬರ್ಬೋದು. ಈ ಥರ ಗುಣಲಕ್ಷಣಗಳು ಕಂಡುಬರ್ಬೋದು. ಕೆಲವೊಮ್ಮೆ ಅದೇ ಪೀರಿಯಡ್ಸ್ ಮುಂದೆ ಹೋಗೋದು, ಆ ನಂತರ ಹೆಚ್ಚಿನ ರಕ್ತಸ್ರಾವ ಆಗೋದು, ಆ್ಯಂಡ್ ಆ ಟೈಮ್ನಲ್ಲಿ ಅದು ತುಂಬ ಸುಸ್ತಾಗುವಂಥದ್ದು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ಗುಣಲಕ್ಷಣ ಗೊತ್ತಿಲ್ಲದಲೇ ಅವರು ತುಂಬ ಸಮಯ ಕಾಯ್ತಾರೆ. ಹೌದು, ತುಂಬ ಸಮಯ ಕಾದು ಕಡೆಗೆ ಕುತ್ತಿಗೆ ಮಟ್ಟಕ್ಕೆ ಬಂದಿದೆ, ನಿಲ್ಲಕ್ಕೆ ಆಗಲ್ಲ, ಕೂರಕ್ಕೆ ಆಗಲ್ಲ, ಕೂತ್ಕೊಂಡಿರುವಾಗಲೂ ತಲೆ ಸುತ್ತುತ್ತಾ ಇರುತ್ತೆ. ಕೆಲವೊಬ್ಬರಿಗೆ ರಕ್ತಹೀನತೆ ಆದಾಗ ತಲೆನೋವು ಬರ್ಬೋದು, ತಲೆ ಸುತ್ತು ಬರ್ಬೋದು, ಈ ಥರ ಗುಣಲಕ್ಷಣಗಳು. ಡಾಕ್ಟರ್, ನೀವು ಹೇಳಿದಾಗೆ ತುಂಬ ಜನ ಇದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಫಸ್ಟ್ 2 months ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂದರೆ ಮೇ ಬಿ ಸ್ಟ್ರೆಸ್ಸಲ್ಲಿ ಇರಬಹುದು, ವರ್ಕ್ ಪ್ರೆಷರ್ ಇರಬಹುದು, ಟ್ರಾವೆಲ್ ಮಾಡಿದ್ದೀನಿ ನಾನು, ಅಥವಾ ವೆದರ್ ಚೇಂಜ್ ಆಗಿದೆ, ಈ ಎಲ್ಲ ರೀತಿಯ ಒಂದಷ್ಟು ಅವರು ಕನ್ವಿನ್ಸ್ ಮಾಡ್ಕೊಂಡಿರ್ತಾರೆ. ಯಾವಾಗ ಸಮಸ್ಯೆ ಅನ್ನೋದು PCOD ತಿರುಗುತ್ತೆ, ಅಥವಾ ಇನ್ಯಾವುದೋ ಮ್ಯಾರಿಡ್ ಕಪಲ್ ಇದ್ದಾರೆ ಅಂತಂದರೆ ಅವರಿಗೆ ಇನ್ಫರ್ಟೈಲ್ ಸಮಸ್ಯೆ ಅನ್ನೋದು ಬಂದ ಆಗ ಡಾಕ್ಟರನ್ನು ಕನ್ಸಲ್ಟ್ ಮಾಡ್ತಾರೆ. ಮೇ ಬಿ ಆಗ ಡಾಕ್ಟರು ಕೂಡ ಡಯಾಗ್ನೈಸ್ ಮಾಡೋದು ಡಿಫಿಕಲ್ಟ್ ಆಗಿರುತ್ತೆ. ಸೊ ಇದನ್ನ ಡಯಾಗ್ನೈಸ್ ಮಾಡೋದು ಹೇಗೆ? ಎಸ್ಪೆಷಲಿ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಯಾವ ರೀತಿ ಆದಂಥ ಟ್ರೀಟ್ಮೆಂಟ್ ಇದೆ?
ಈ ಅಸಹಜ ರಕ್ತಸ್ರಾವ ಇರುವವರು ಗುಣಲಕ್ಷಣಗಳು ಇಲ್ದೇಲೇನೂ ಆಸ್ಪತ್ರೆಗೆ ಬರ್ಬೋದು. ಈಗ ಇನ್ಫರ್ಟಿಲಿಟಿ ಇದ್ರೆ ನೀವು ಹೇಳಿದ ಪ್ರಕಾರ ಇನ್ಫರ್ಟಿಲಿಟಿ ಲೇಟ್ ಚೇಂಜಸ್ ಅಲ್ಲ. ಪಾಲಿಸಿಸ್ಟಿಕ್ ಓವರಿ ಇರೋರು, ಅತಿಯಾದ ಹಾರ್ಮೋನಲ್ ಬದಲಾವಣೆ ಇರೋರು ಇನ್ಫರ್ಟಿಲಿಟಿ ಅದು ಒಂಥರ ಅಪರೂಪದ ಕಾರಣ ಥರ ಆಗೋಗಿದೆ. ಸಾಮಾನ್ಯ ಕಾರಣ ಥರ ಆಗೋಗಿದೆ ಇನ್ಫರ್ಟಿಲಿಟಿಲಿ. ಸೊ ಅಂಥವ್ರು ಏನು ಮಾಡ್ತಾರೆ, ಬೇಗ ಬರ್ತಾರೆ, ಆರೋಗ್ಯದ ತಪಾಸಣೆಗೆ ಬೇಗ ಬರ್ತಾರೆ. ಆವಾಗ ನಾವು ಶುಶ್ರೂಷಣೆಯ ಲೈನ್ನಲ್ಲೇ ಇರ್ತಾರೆ, ಅವ್ರು ಆ ಸಾಲಿನಲ್ಲೇ ಇರ್ತಾರೆ. ಅಂಥವರಲ್ಲಿ ಅಧಿಕ ರಕ್ತಸ್ರಾವ ಬೇಗ ನಾವು ಪಿಕ್ ಮಾಡ್ಬೋದು. ಸೊ ಬೇರೆಯವ್ರು, ಈಗ ಗೊತ್ತಿಲ್ಲದೆ ಇರೋರು ಅಂಥವರು ಆಸ್ಪತ್ರೆ ಕಡೆ ಬರೋದು ನಿಧಾನ. ಆಯಿತಾ, ನಾರಾಯಣ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅವ್ರು ಬಂದರೆ ಒಂದೇ ಸೂರಿನ ಕೆಳಗೆ ಅವ್ರಿಗೆ ರಕ್ತದ ತಪಾಸಣೆ ಇರ್ಬೋದು, ಸ್ಕ್ಯಾನಿಂಗ್ ಪರೀಕ್ಷೆ ಇರ್ಬೋದು, ಅಥವಾ ಅವರಿಗೆ ಟ್ರೀಟ್ಮೆಂಟ್ ಪರ್ಪಸ್ಗೆ ಏನೇ ಶುಶ್ರೂಷಣ ವಿಧಾನಗಳೇನಿದೆ, ಲ್ಯಾಪ್ರೋಸ್ಕೋಪಿ ಇರ್ಬೋದು ಇನ್ಫರ್ಟಿಲಿಟಿ ಅವ್ರಿಗೆ, ಇಂಥದ್ದೆಲ್ಲ ಒಂದೇ ಸೂರಿನಡಿ ಆಗುತ್ತೆ ಅವ್ರಿಗೆ. ಅದ್ರ ನಂತರ ಇನ್ಫರ್ಟಿಲಿಟಿಗೆ ಬೇರೆ ಏನು ಟ್ರೀಟ್ಮೆಂಟ್ಗಳಾಗತ್ತೆ ಇದೆ ಅದು ಕೂಡ ಅಲ್ಲೇ ಆಗುತ್ತೆ ಒಂದೇ ಸೂರಿನಡಿ. ಇದು ವೀಕ್ಷಕರಿಗೆ ಅದೊಂದು ಹೆಚ್ಚಿನ ಅಡ್ವಾಂಟೇಜ್ ಅಂತ ಹೇಳ್ತೀನಿ. ಒಂದೇ ಸೂರಿನಡಿ ಎಲ್ಲ ಶುಶ್ರೂಷಣ ವಿಧಾನಗಳು ಆಗ್ತವೆ. ರೈಟ್ ಡಾಕ್ಟರ್. ಹಾಗೆ ಫೈಬ್ರಾಯ್ಡ್ ಬಗ್ಗೆ ಕೂಡ ನೀವು ಮೆನ್ಷನ್ ಮಾಡ್ತಾ ಇದ್ರಿ. ಜೊತೆಗೆ ಇದನ್ನ ಕಾಂಪ್ಲಿಕೇಶನ್ ಅನ್ನ ನಾವು ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಯಾವ ರೀತಿಯಾದಂತಹ ಚಾಲೆಂಜಸ್ ಅನ್ನ ಫೇಸ್ ಮಾಡಬಹುದು, ಇದೆಲ್ಲದ್ರ ಬಗ್ಗೆ ನಿಮ್ಮಿಂದ ಕೇಳಿ ಮಾಹಿತಿಯನ್ನ ಪಡಿತೀನಿ. ಡಾಕ್ಟರ್, ಆಗ್ಲೇ ಫೈಬ್ರಾಯ್ಡ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಹಾಗೆ ಪಾಲಿಸಿಸ್ಟಿಕ್ ಓವರಿ ಬಗ್ಗೆ ಮಾತಾಡ್ತಾ ಇದ್ರಿ, ಜೊತೆಗೆ ಎಡನೋಜೆನೆಸಿಸ್ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರಿ. ಸೊ ಈ ಎಲ್ಲಾ ಸಮಸ್ಯೆಗಳಿಗೂ ಗುಣಲಕ್ಷಣ ಒಂದಾದ್ರೆ, ಸಮಸ್ಯೆ ಇದೆ ಅಂತಂದ್ರೆ ಪರಿಹಾರ ಆಬ್ವಿಯಸ್ಲಿ ಇರಲೇಬೇಕು. ಸ್ಪೆಷಲಿ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಒಂದೇ ರೂಫಲ್ಲಿ ಎಲ್ಲಾ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಈಚ್ ಒನ್ ಆಗಿ ಅದು ಯಾವ ರೀತಿ ಸಮಸ್ಯೆ ಉಂಟಾಗುತ್ತೆ, ಅದಕ್ಕೆ ಏನು ಟ್ರೀಟ್ಮೆಂಟ್ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ಬೋದಾ? ಫೈಬ್ರಾಯ್ಡ್ ಗಡ್ಡೆಗಳು ಯೂಟ್ರಸ್ನಲ್ಲಿ ಮಸಲ್ ಲೇಯರ್ನಲ್ಲಿ ಡೆವಲಪ್ ಆಗುವಂಥ ಗಡ್ಡೆಗಳು. ಅದು ಯೂಟ್ರಸ್ ಗರ್ಭಕೋಶದ ಲೇಯರ್, ಪದರ ಅಂತ ಹೇಳ್ತೀವಲ್ಲ, ಅದ್ರ ಒಳಗೆ ಡಿಪ್ ಆದಾಗ ಬ್ಲೀಡಿಂಗ್ ಹೆವಿ ಇರುತ್ತೆ, ರಕ್ತಸ್ರಾವ ಜಾಸ್ತಿ ಇರುತ್ತೆ. ಅದು ಮಸಲ್ ಲೇಯರ್ನಲ್ಲೇ ಸೀಮಿತವಾಗಿರುವಾಗ ಅದು ಬೆಳೀತಾ ಹೋದಂತೆ ಪ್ರೆಷರ್ ಎಫೆಕ್ಟ್ಸ್, ಪೇಯ್ನ್ ಜಾಸ್ತಿ ಆಗ್ಬೋದು. ಮತ್ತು ತುಂಬ ಪ್ರಮಾಣದಲ್ಲಿ ಬೆಳೆಯುವಾಗ ಅಧಿಕ ರಕ್ತಸ್ರಾವ ಜೊತೆ ಪ್ರೆಷರ್ ಎಫೆಕ್ಟ್ಸಲ್ಲಿ ಬ್ಲ್ಯಾಡರ್ ಮೇಲೆ ಒತ್ತಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅಥವಾ ಪದೇ ಪದೇ ಯೂರಿನ್ ಪಾಸ್ ಮಾಡೋ ಅಂಥ ಗುಣಲಕ್ಷಣಗಳು ಕಂಡುಬರ್ಬೋದು. ಫೈಬ್ರಾಯ್ಡ್ ಎಲ್ಲಿ ಸ್ಥಿತವಾಗಿರುತ್ತೆ ಅನ್ನೋದ್ರ ಮೇಲೆ ನಮ್ಮ ಶುಶ್ರೂಷಣಾ ವಿಧಾನ ಬದಲಾಗುತ್ತೆ. ಫೈಬ್ರಾಯ್ಡ್ ಯೂಟ್ರಸ್ ಅದು ಎಂಡೋಮೆಟ್ರಿಯಂ, ಗರ್ಭಕೋಶದ ಪದರದಲ್ಲಿಂದ ಡಿಪ್ ಆಗಬೇಕಾದ್ರೆ ನಾವು ಹಿಸ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ. ಇದು ಗರ್ಭದರ್ಶಕ, ಗರ್ಭಕೋಶದ ದರ್ಶಕ, ಒಳಗಡೆ ಕ್ಯಾವಿಟಿ, ಗರ್ಭಕೋಶದ ಒಳಗಿನ ಕ್ಯಾವಿಟಿನ ಚೆಕ್ ಮಾಡಲಿಕ್ಕೆ ಹಿಸ್ಟ್ರೋಸ್ಕೋಪ್ ಅಂತ ಹೇಳ್ತೀವಿ. ಇದೊಂಥರ ವರ ಇದ್ದಂಗೆ. ಅಸಹಜ ರಕ್ತಸ್ರಾವ, ಅಧಿಕ ರಕ್ತಸ್ರಾವ ಇರೋರಿಗೆ, ಅಥವಾ ಕ್ಯಾನ್ಸರ್ ಮುನ್ಸಿನ ಚೇಂಜಸ್ನ ಕಂಡುಹಿಡಿಯೋಕೆ, ಪಾಲಿಪ್ಸ್ ಇರಬೇಕಾದ್ರೆ, ಅಥವಾ ಗರ್ಭಕೋಶದ ಕ್ಯಾನ್ಸರ್, ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಇರಬೇಕಾದ್ರೆ, ಈ ಥರ ಕಂಡೀಷನ್ ಹಿಸ್ಟ್ರೋಸ್ಕೋಪಿ ಒಳಗೆ ಲೈಟ್ ಹಾಕಿ ನಾವು ಪರೀಕ್ಷೆ ಮಾಡಿ ಕ್ಯಾವಿಟಿಯಲ್ಲಿ ಅಲ್ಲಿ ಏನು ಬೆಳವಣಿಗೆ ಇದನ್ನು ಅದನ್ನು ತೆಗಿಬೋದು. ಗರ್ಭಕೋಶದ ಪದರ ಜಾಸ್ತಿ ಇದ್ದರೆ ಅದನ್ನು DNC ಮಾಡ್ತೀವಿ. ಫೈಬ್ರಾಯ್ಡ್ ಇದ್ದರೆ ಫೈಬ್ರಾಯ್ಡ್ ಒಂದು ಸೈಜ್ 4 ಸೆಂಟಿಮೀಟರ್ಗಿಂತ ಚಿಕ್ಕದಿರುವಾಗ ಅದನ್ನು ಹಿಸ್ಟ್ರೋಸ್ಕೋಪಿ ಮೂಲಕನೇ ತೆಗೆಯುವ ಸಾಧ್ಯತೆ ಇರುತ್ತೆ. ಸೊ ಇದೆಲ್ಲ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಸೌಲಭ್ಯಗಳು ಇವೆ. ಲ್ಯಾಪ್ರೋಸ್ಕೋಪಿ, ಕೆಲವೊಮ್ಮೆ ದೊಡ್ಡ ಫೈಬ್ರಾಯ್ಡ್ ಇರುವಾಗ ಲ್ಯಾಪ್ರೋಸ್ಕೋಪಿ ಹಿಸ್ಟ್ರೋಸ್ಕೋಪಿ ಒಟ್ಟಿಗೆ ಮಾಡಿ ಫೈಬ್ರಾಯ್ಡ್ ರಿಮೂವಲ್ ಮಾಡ್ಬೋದು. ಈಗ ಅವರಿಗೆ ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರೆ ಆವಾಗ ಗರ್ಭಕೋಶನ ತೆಗೆಯುವಂಥ ಆಪರೇಷನ್ ಮಾಡಬೇಕಾಗುತ್ತೆ. ಅದು ಸಹಿತ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡ್ಬೋದು, ಲ್ಯಾಪ್ರೋ ಹಿಸ್ಟ್ರೋಸ್ಕೋಪಿ ಕಂಬೈನ್ ಮಾಡಿ ಮಾಡ್ಬೋದಾಗುತ್ತೆ. ಅಡಿನೋಮಯೋಸಿಸ್ ಅಲ್ಲಿ ಏನಾಗುತ್ತೆ ಅಂದರೆ ಗರ್ಭಕೋಶ ತುಂಬ ದೊಡ್ಡದಾಗಲ್ಲ, ಒಂದು 3 ತಿಂಗಳು ಪ್ರೆಗ್ನೆನ್ಸಿ ಇರೋಷ್ಟು ಸೈಜ್ ತನಕ ಡೆವಲಪ್ ಆಗುತ್ತೆ. ಬಟ್ ಪರೀಕ್ಷೆ ಮಾಡುವಾಗ ತುಂಬ ನೋವಿರುತ್ತೆ ರೋಗಿಗಳಿಗೆ. ಸೊ ಅಲ್ಲೇನಾಗುತ್ತೆ ಅಂದರೆ ಮಸಲ್ ಲೇಯರ್, ಯೂಟ್ರಸ್ ಗರ್ಭಕೋಶದ ಮಾಂಸಖಂಡದ ಲೇಯರ್ ಒಳಗೆ ಬ್ಲೀಡಿಂಗ್ ಆಗುತ್ತೆ, ಹೊರಗೆ ಬ್ಲೀಡಿಂಗ್ ಆಗೋದ್ರ ಬದಲು. ಸೊ ಇದರಿಂದ ತುಂಬ ಪೇಯ್ನ್ ಅನುಭವಿಸ್ತಾ ಇರ್ತಾರೆ ಪೇಷಂಟು. ಪ್ರತಿ ಋತುಚಕ್ರದಲ್ಲೂ ಈ ಪೇಯ್ನ್ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಅಡಿನೋಮಯೋಸಿಸ್ ಗುಣಲಕ್ಷಣಗಳು. ಅದಕ್ಕೆ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಅರ್ಲಿ ಸ್ಟೇಜಸಲ್ಲಿ ನಾವು ಮಿರೆನಾ ಅಂತ ಹೇಳ್ತೀವಿ. ಕಾಪರ್ ಟೀ ಥರನೇ ಇರುತ್ತೆ, ಆದರೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ನ ಸೆಕ್ರೇಟ್ ಮಾಡುತ್ತೆ. ಸೊ ಅದು ಮಿರೆನಾ ಒಂದು ಬ್ಲೀಡಿಂಗ್ ವಿಷಯಕ್ಕೆ ಮತ್ತು ಈ ಥರ ಪೇಯ್ನ್ ವಿಷಯಕ್ಕೆ 7 ವರ್ಷದವರೆಗೂ ಇರ್ಬೋದು ಬಾಡಿಯಲ್ಲಿ. ಅದೇ ಫ್ಯಾಮಿಲಿ ಪ್ಲಾನಿಂಗ್ ಆದರೆ 5 ಇಯರ್ಸ್ ತನಕ ಅದರ ಲಿಮಿಟು. ಸೊ ಕೆಲವೊಬ್ಬರಿಗೆ ಇದು 50% 40% ಜನ ಇದಕ್ಕೆ ರೆಸ್ಪಾಂಡ್ ಮಾಡ್ತಾರೆ ಈ ಟ್ರೀಟ್ಮೆಂಟ್ಗೆ. ಸೊ ಇದರ ನಂತರನೂ ಅಥವಾ ಪ್ರೊಜೆಸ್ಟ್ರಾನ್ ಮಾತ್ರೆಗಳು ಸಹಿತ ಕೊಡ್ಬೋದು. ಇದರ ನಂತರನೂ ಪೇನ್ ಇದ್ದರೆ ಗರ್ಭಕೋಶ ತೆಗೆಯುವಂಥದ್ದು ಹಿಸ್ಟೆಕ್ಟಮಿ ಬೇಕಾಗುತ್ತೆ. ಇದು ಶುಶ್ರೂಷ ವಿಧಾನ. ಪಾಲಿಪ್ ಇದ್ದರೆ ನಾನು ಆಲ್ರೆಡಿ ಹೇಳಿದಂತೆ ಹಿಸ್ಟ್ರೋಸ್ಕೋಪಿ ಮಾಡಿ ಪಾಲಿಪ್ಪನ್ನು ರಿಮೂವ್ ಮಾಡ್ಬೋದು. ರಿಮೂವ್ ಮಾಡಿದ ನಂತರ ಮತ್ತೆ ಮಿರೆನಾ ಇನ್ಸರ್ಷನ್ ಮಾಡಿದರೆ ಕೆಲವೊಮ್ಮೆ ಪಾಲಿಪ್ ಮತ್ತೆ ಬರೋ ಸಾಧ್ಯತೆ ಇರೋದಿಲ್ಲ. ಸೊ ಆ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ.
ಇದೇ ವಿಧಾನವನ್ನು ನಾವು ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್, ಋತುಬಂಧದ ನಂತರ ಬ್ಲೀಡಿಂಗ್ ಬರೋವರೆಗೂ ಉಪಯೋಗಿಸ್ತೀವಿ. ಹಿಸ್ಟ್ರೋಸ್ಕೋಪಿ ಮಾಡಿ ಆ ಗರ್ಭಕೋಶದ ಪದರವನ್ನು ಟೆಸ್ಟಿಂಗ್ ಕಳಿಸ್ತೀವಿ. ಸಣ್ಣ ಪ್ರಮಾಣದ ಪರೀಕ್ಷಾ ವಿಧಾನಗಳು ಅಂದರೆ ಎಂಡೋಮೆಟ್ರಿಯಲ್ ಆಸ್ಪಿರೇಷನ್ ಮಾಡಿ ಆ ಎಂಡೋಮೆಟ್ರಿಯಮ್ ಏನಿದೆ ಅಂತ ಹಿಸ್ಟೋಪೆಥಾಲಜಿಗೆ ಕಳಿಸ್ತೀವಿ. ಪೆಥಾಲಜಿಯವರು ಅದನ್ನು ನೋಡಿಬಿಟ್ಟು ಅದು ಬೆಳವಣಿಗೆ ಜಾಸ್ತಿ ಇದೆ, ಹೈಪರ್ಪ್ಲೇಸಿಯಾನ, ಅದು ಮಾಮೂಲಿಯಾದ ಹೈಪರ್ಪ್ಲೇಸಿಯಾನ ಅಥವಾ ಕ್ಯಾನ್ಸರ್ಗೆ ಬದಲಾವಣೆ ಆಗೋ ಹೈಪರ್ಪ್ಲೇಸಿಯಾನ ಅಂತ ಕೊಡ್ತಾರೆ. ಸೊ ಅದನ್ನು ಆಧಾರವಾಗಿಟ್ಕೊಂಡು ನಾವು ಹಿಸ್ಟೆಕ್ಟಮಿ ಮಾಡಬೇಕಾ ಅಥವಾ ಕ್ಯಾನ್ಸರ್ ರಿಲೇಟೆಡ್ ಸರ್ಜರಿ ಮಾಡಬೇಕಾ ಅಂತ ನಾವು ಡಿಸಿಷನ್ ತೊಗೊಳ್ತೀವಿ. ಆ ನಿರ್ಧಾರಕ್ಕೆ ಬರಬೇಕಾದ್ರೆ ಹಿಸ್ಟೋಪೆಥಾಲಜಿ ಆಧಾರವಾಗುತ್ತೆ. ಕೋಯಾಗ್ಯುಲೇಷನ್ ಡಿಸಾರ್ಡರ್ಸ್ ಇರೋರಿಗೆ ಅದ್ರ ಪ್ರಕಾರ ಏನು ಟ್ರೀಟ್ಮೆಂಟ್ ಮಾಡಬೇಕು ಅದು ಸ್ಪೆಸಿಫಿಕ್ ಹೆಮೆಟಾಲಜಿಸ್ಟ್ ಜೊತೆ ನಾವು ಒಪಿನಿಯನ್ ತೊಗೊಂಡು ಟ್ರೀಟ್ಮೆಂಟ್ಗಳನ್ನ ಕೊಡ್ತೀವಿ. ಓಕೆ. ಗರ್ಭಕೋಶದ ಇದು ಗರ್ಭಿಣಿಯರು ಡೆಲಿವರಿ ಆದ ನಂತರ ಹೆಚ್ಚಿನ ಬ್ಲೀಡಿಂಗ್ ಇದ್ದರೆ ಅಥವಾ ಅಬಾರ್ಷನ್ ಆದ ನಂತರ ಬ್ಲೀಡಿಂಗ್ ಇದ್ದರೆ ಹಾರ್ಮೋನಲ್ ಸಪೋರ್ಟ್, ಒಂದು DNC ಮಾಡಿ ಹಾರ್ಮೋನಲ್ ಸಪೋರ್ಟ್ ಕೊಡಬೇಕಾಗುತ್ತೆ ಪೇಷಂಟ್ಸ್ಗೆ. ರೈಟ್ ಡಾಕ್ಟರ್, ಇದೆಲ್ಲ ಇದು ಯಾವುದು ಅಸಹಜ ರೀತಿಯಲ್ಲಿ ಋತುಚಕ್ರ ಅನ್ನೋದು ಆಗ್ತಾ ಇದೆ ಅನ್ನೋದು ಆಬ್ವಿಯಸ್ಲಿ ಅದು ಹೆರಿಡಿಟರಿ ಪ್ರಾಬ್ಲಮ್ ಆಗಿ ಬರ್ಬೋದು ಅಥವಾ ಬೇರೆ ಯಾವುದಾದ್ರೂ ಪ್ರಾಬ್ಲಮ್ ಇಂದ ಮೆಡಿಕಲ್ ಕಂಡೀಷನ್ ಇಂದ ಬರ್ಬೋದು, ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ ಹೇಳ್ಬೋದು. ಬಟ್ ಯಾವಾಗ ಮೆನ್ಸ್ಟ್ರುಯೇಷನ್ ಸೈಕಲ್ ಅನ್ನೋದು ಆಗ್ತಾ ಇರುತ್ತೆ, ಹೈಜೀನ್ ಅನ್ನೋದನ್ನ ಬಹುಶಃ ನಾವು ಅದನ್ನ ನಮ್ಮ ಕೈಯಲ್ಲಿ ತಗೊಂಡು ನಾವು ಅದನ್ನ ಮೇಂಟೈನ್ ಮಾಡ್ಬೋದು ಅಂತ. ಸೊ ಒಂದು ಹೈಜೀನ್ ಅನ್ನ ಮೇಂಟೈನ್ ಮಾಡೋದು ಅಂತಂದ್ರೆ ಎಷ್ಟೋ ಜನರಿಗೆ ಡಾಕ್ಟರ್ ಇನ್ನೂ ಕೂಡ ರೂರಲ್ ಏರಿಯಾದಲ್ಲಿ ಕೆಲವೊಂದಷ್ಟು ಮೂಢನಂಬಿಕೆ ಅನ್ನೋದು ಇದೆ, ಐಡಿಯಾಸ್ ಇರಲ್ಲ, ಐಡಿಯಾಸ್ ಇದ್ರೂ ಕೂಡ ಬೇರೆಯವ್ರ ಹತ್ರ ಶೇರ್ ಮಾಡಕ್ಕೆ ಒಂದು ರೀತಿಯಾದಂತಹ ಮುಜುಗರ. ಅಸಹಜ ರಕ್ತಸ್ರಾವ ಇಲ್ಲಿ ಸಹಜ ರಕ್ತಸ್ರಾವನೇ ಒಂಥರ ಸಾಮಾಜಿಕವಾದ ಮುಜುಗರವಾಗಿದೆ ನಮ್ಮಲ್ಲಿ. ಹೌದು. ಸೊ ಅಸಹಜ ರಕ್ತಸ್ರಾವ ಅದಕ್ಕೆ ಆರೋಗ್ಯ ತಪಾಸಣೆಗೆ ಬರೋದು ವಿಳಂಬ ಆಗೋದೇ ಅದಕ್ಕೆ, ಸಾಮಾಜಿಕ ಮುಜುಗರದಿಂದ. ಅದೊಂದು ಇರುತ್ತೆ. ಮತ್ತೊಂದು ಅವರ ಜೀವನದ ಗುಣಮಟ್ಟದ ಬದಲಾವಣೆ ಆಗೋ ತನಕ ಕಾಯ್ತಾರೆ. ತುಂಬಾ ನಂಗೆ ನಿಲ್ಲಕ್ ಆಗ್ತಿಲ್ಲ, ಕೂರಕ್ ಆಗ್ತಿಲ್ಲ ಅನ್ನೋ ತನಕ ಕಾಯೋದು. ಸ್ವಲ್ಪ ಸುಸ್ತಾದಾಗ್ಲೇ ಬಂದು ತೋರಿಸ್ಕೊಂಡ್ರೆ ಶುಶ್ರೂಷಣೆ ಬೇಗ ಆಗುತ್ತೆ. ಹೈಜೀನ್ ವಿಷಯಕ್ಕೆ ಬರುವಾಗ ಋತುಚಕ್ರದ ಸಮಯದಲ್ಲಿ ನಾವು ತಲೆಗೆ ಸ್ನಾನ ಮಾಡಬಾರ್ದು, ಈ ತರ ಮೂಢನಂಬಿಕೆಗಳು ಜಾಸ್ತಿ ಇದೆ. ನಾರ್ಮಲ್ ಆಗಿರಿ, ನಿಮ್ಗೆ ಋತುಚಕ್ರ ಅದು ನಿಮ್ಮ ಜೀವನದ ಒಂದು ಅಂಗ. ಸೊ ಸಹಜವಾಗಿ ಇರಬೇಕು. ಅದು ಅಸಹಜವಾದಾಗ ನಿಮ್ಗೆ ಅಸಹಜ ಅಂತ ಗೊತ್ತಾಗುತ್ತೆ. ನೀವು ಸಹಜ ಋತುಸ್ರಾವನೇ ಅಸಹಜ ರೀತಿಯಲ್ಲಿ ನಾವು ಪರಿಗಣಿಸಬಾರ್ದು. ಹೈಜೀನ್ ಅಂತ ಹೇಳಿದ್ರೆ ಎವ್ರಿ 2 hours, 2 ಗಂಟೆ ಅಥವಾ 3 ಗಂಟೆಗಳಿಗೊಮ್ಮೆ ಪ್ಯಾಡ್ನ ಬದಲಾಯಿಸಬೇಕಾಗುತ್ತೆ ಪ್ಯಾಡ್ ಉಪಯೋಗಿಸೋರು. ಮತ್ತು ಮೆನ್ಸ್ಟ್ರುಯಲ್ ಕಪ್ಸ್ ಉಪಯೋಗಿಸೋರು ಕರೆಕ್ಟಾಗಿ 8 to 10 hours ಅಥವಾ 12 hours ಅದನ್ನು ತೆಗೆದು ನೀಟಾಗಿ ಸ್ವಚ್ಛತೆ ಮಾಡಿ ಅದನ್ನು ಉಪಯೋಗಿಸ್ಕೋಬೇಕಾಗತ್ತೆ. ಇದೊಂದು. ಮತ್ತು ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇಲ್ಲ ಅಂತ ಪ್ಯಾಡ್ನ ಬದಲಾಯಿಸ್ತಲೇ ಇರೋದು ಅದು ಒಂದು ತಪ್ಪು. ಬಿಕಾಸ್ ಅದು ಜಾಸ್ತಿ ಹೊತ್ತು ಇಟ್ಕೊಂಡಷ್ಟು ಇನ್ಫೆಕ್ಷನ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಥವಾ ಸ್ಕಿನ್ ಡಿಸಾರ್ಡರ್ಸ್ ನಾವು ಹೇಳ್ತೀವಲ್ಲ, ಕೆಲವ್ರಿಗೆ ಅಲರ್ಜಿಕ್ ರಿಯಾಕ್ಷನ್ ಅದೆಲ್ಲ ಜಾಸ್ತಿ ಆಗುತ್ತೆ. ಸೊ 2-3 ತಾಸಿಗೊಮ್ಮೆ ನಿಮ್ಮ ರಕ್ತಸ್ರಾವ ಸಹಜವಾಗಿರಲಿ ಅಸಹಜವಾಗಿರಲಿ ಪ್ಯಾಡ್ನ ಬದಲಾಯಿಸೋದು ಒಳಿತು. ಆ್ಯಂಡ್ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ವಿ ವಾಶ್ ಅಂತ ಒಂದು ಲಿಕ್ವಿಡ್ ವಾಶ್ ಸಿಗುತ್ತೆ. ಯಾರು ಅಫೋರ್ಡಬಲ್ ಇರ್ತಾರೋ ಅದನ್ನು ಯೂಸ್ ಮಾಡಿ ಕ್ಲೀನ್ ಮಾಡಿಕೊಂಡ್ರೆ ಅಲ್ಲಿ ರ್ಯಾಷಸ್ ಆಗೋ ಸಾಧ್ಯತೆನೂ ಕಡಿಮೆ ಇರುತ್ತೆ. ಮತ್ತು ಸಣ್ಣ ಪುಟ್ಟ ವೆಜನೈಟಿಸ್, ಇಚ್ಚಿಂಗ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಋತುಚಕ್ರದ ಜೊತೆಗೆ ನಿಮ್ಗೆ ಏನಾರ ರ್ಯಾಷಸ್ ಬರ್ತಾ ಇದ್ರೆ, ಪ್ಯಾಡ್ಸ್ ಉಪಯೋಗಿಸೋದ್ ಸಲುವಾಗಿ ಬರ್ತಾ ಇದ್ರೆ ಆವಾಗಲೂ ನೀವು ಆರೋಗ್ಯದ ತಪಾಸಣೆಗೆ ಬಂದು ತೋರಿಸ್ಕೊಳ್ಬೇಕಾಗುತ್ತೆ. ಅದಕ್ಕೆ ತಕ್ಕಂಥ ಶುಶ್ರೂಷಣೆಗಳನ್ನ ನಾವು ಕೊಡ್ತೇವೆ. ಇನ್ನು ಡಾಕ್ಟರ್, ಆ ಒಂದು ಸಂದರ್ಭದಲ್ಲಿ ಊಟ ತಿಂಡಿ ಇರಬಹುದು, ಅದರಲ್ಲೆಲ್ಲ ಯಾವ ರೀತಿಯಾದಂತ, ಯಾಕೆಂತಂದ್ರೆ ಆಟೋಮೆಟಿಕ್ಲಿ ಫಿಸಿಕಲ್ ವೀಕ್ನೆಸ್ ಅನ್ನೋದು ಇರುತ್ತೆ. ಅಂತ ಸಂದರ್ಭದಲ್ಲಿ ಯಾವ ಫುಡ್ ಅನ್ನ ತೆಗೆದು ಪೌಷ್ಟಿಕವಾದ ಆಹಾರ, ಹೈ ಪ್ರೋಟೀನ್ ಡಯಟ್ ಅಂತ ಹೇಳ್ತೀವಿ, ಪ್ಲಸ್ ಅಯರ್ನ್ ರಿಚ್ ಫುಡ್, ಕಬ್ಬಿಣಾಂಶ ಜಾಸ್ತಿ ಇರೋವಂಥ ಫುಡ್, ರೆಡ್ ಫ್ರೂಟ್ಸ್ ಲೈಕ್ ಆಪಲ್ ಇರ್ಬೋದು ಅಥವಾ ದಾಳಿಂಬೆ ಇರ್ಬೋದು, ಸೇಬ್ನಣ್ಣು ಇರ್ಬೋದು, ಮತ್ತು ಜಾಗ್ರಿ ಇರೋವಂಥದ್ದು, ಬೆಲ್ಲ ಇರೋವಂಥ ಐಟಮ್ಸ್ನ ಉಪಯೋಗಿಸಿದ್ರೆ ಸ್ವಲ್ಪ ಅಯನ್ ಜಾಸ್ತಿ ಸೇರುತ್ತೆ ಬಾಡಿಗೆ. ಬಟ್ 10ಕ್ಕಿಂತ ರಕ್ತಹೀನತೆ 10 ಗ್ರಾಮ್ಗಿಂತ ಕಡಿಮೆ ಇದ್ದವರಲ್ಲಿ ಜಸ್ಟ್ ಡಯಟ್ರಿ ಮಾಡಿಫಿಕೇಶನ್ಸಲ್ಲಿ ಟ್ರೀಟ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ. ಅಂಥವರು ಆಸ್ಪತ್ರೆಗೆ ಬಂದು ಮಾತ್ರೆಗಳು, ಅಯನ್ ಟ್ಯಾಬ್ಲೆಟ್ಸ್ನ ತಗೊಳ್ಬೇಕಾಗುತ್ತೆ. ನ್ಯಾಷನಲ್ ಪ್ರೋಗ್ರಾಮ್ಸಲ್ಲಿ ಅನಿಮಿಯಾ ಪ್ರೊಫಿಲಾಕ್ಸಿಸ್ ಪ್ರೋಗ್ರಾಮ್ ಅಂತ ಋತುಮತಿ ಆದ ಋತುಚಕ್ರದ ಟೈಮ್ನಲ್ಲಿ ಅಟ್ಲೀಸ್ಟ್ 1 ವಾರ ಕಬ್ಬಿಣಾಂಶದ ಮಾತ್ರೆಗಳು, ಅಯನ್ ಟ್ಯಾಬ್ಲೆಟ್ಸ್ನ ತಗೊಂಡ್ರೆ ಈ ಥರ ರಕ್ತಹೀನತೆ ಸ್ವಲ್ಪ ಕಡಿಮೆ ಆಗ್ಬೋದು. ಮತ್ತು ಗರ್ಭಿಣಿಯರು ಎಸ್ಪೆಷಲಿ ಆವಾಗಲೂ ರಕ್ತಹೀನತೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ರಕ್ತಸ್ರಾವ ಋತುಚಕ್ರದಲ್ಲಿ ಜಾಸ್ತಿ ಆಗಿರೋರು ಗರ್ಭಿಣಿಯರಾದರೆ ಅವರಲ್ಲಿ ಪ್ರಾಬ್ಲಮ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಗರ್ಭಾವಸ್ಥೆಯಲ್ಲಿ ರಕ್ತಹೀನತೆ ಆಲ್ರೆಡಿ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಇದ್ರ ಕಡೆ ಸ್ವಲ್ಪ ಗಮನ ಹರಿಸಿ ಪೌಷ್ಟಿಕಾಂಶವಾದ ಆಹಾರವನ್ನು ತಿನ್ನಬೇಕು. ರೈಟ್ ಡಾಕ್ಟರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಬ್ನಾರ್ಮಲ್ ಮೆನ್ಸ್ಟ್ರುಯೇಷನ್ ಸೈಕಲ್ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.
ಇನ್ನು ನಿಮಗೆ ಸಹ ಈ ಅಬ್ನಾರ್ಮಲ್ ಮೆನ್ಸ್ಟ್ರಿಯೇಷನ್ ಸೈಕಲ್ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಇದೆ, ಡಾಕ್ಟರನ್ನ ಭೇಟಿ ಮಾಡಬೇಕು ಅಂತಾದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ವಿಳಾಸ ಹೀಗಿದೆ. ನಾರಾಯಣ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ನಂಬರ್ 6, 7 and 8, 18th ಕ್ರಾಸ್, 4ನೇ ಮುಖ್ಯ ರಸ್ತೆ, ಮಾರ್ಗೋಸಾ ರಸ್ತೆಯ ಬಳಿ, BMTC ಬಸ್ ನಿಲ್ದಾಣದ ಬಳಿ, ಮಲ್ಲೇಶ್ವರಂ, ಬೆಂಗಳೂರು 560055. ದೂರವಾಣಿ ಸಂಖ್ಯೆ 08023084000 ಅಥವಾ 2900. ಹಾಗೆ ಇನ್ನುಳಿದ 2 ನಂಬರ್ಗೆ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. 9483296648 ಅಥವಾ 9483529529. ಹಾಗೆ ಅವರ ವೆಬ್ಸೈಟ್ ಅನ್ನ ಕೂಡ ನೀವು ತೆರಳಿ ಅಲ್ಲಿ ಅಪಾಯಿಂಟ್ಮೆಂಟ್ ಇರ್ಬೋದು ಅಥವಾ ಬೇರೆ ಏನಾದರೂ ತಗೊಳ್ಳೋದಿದ್ರೆ ಅಥವಾ ಸಮಸ್ಯೆಗೆ ಪರಿಹಾರವನ್ನು ಆನ್ಲೈನ್ ಮೂಲಕ ತಗೊಳ್ಳೋದಾದ್ರೆ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. www.narayanaSuperSpecialityHospitals.in